ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪುರಳಿ. ನಾನಿವಾಗ ಅರೇಬಿಯನ್ ಹಾಲಿಸ್ಟಿಕ್ ಆಯುರ್ವೇದಿಕ್ ಮೆಡಿಕಲ್ ಸೆಂಟರ್ ಇದ್ದೀನಿ. ಇದು ಇರೋದು ಸಾರ ಸೆಂಟರ್, ಶಾರ್ಜಾ ಮಾಲಲ್ಲಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸೀಮಾ. ನಮಸ್ತೆ. ನಮಸ್ತೆ ಸರ್. ನೀವು ಹೇಳಿದಾಗೆ ನನ್ನ ಹೆಸರು ಡಾಕ್ಟರ್ ಸೀಮಾ ಕಾಮತ್. ನಾನು ಆಯುರ್ವೇದ ವೈದ್ಯೆ. ಸುಮಾರು ವರ್ಷದಿಂದ ದುಬೈಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನಂದು ದುಬೈಯಲ್ಲಿ ಒಂದು 3 ಕ್ಲಿನಿಕ್ ಇದೆ, ವರ್ಷ ಬರ್ದುಬೈ JLTಯಲ್ಲಿ. ಹಾಗೆ ಈಗ ನೂತನವಾಗಿ ಇಲ್ಲಿ ಒಂದು 6 ತಿಂಗಳ ಹಿಂದ್ಗಡೆ ನಾವಿಲ್ಲಿ ಶಾರ್ಜಾ ಹೆಲ್ತ್ ಕೇರ್ ಸಿಟಿಯಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಿದ್ವಿ. ಇದು ಅರೇಬಿಯನ್ ಹೋಲಿಸ್ಟಿಕ್ ಸೆಂಟರ್. ಇಲ್ಲಿ ಆಯುರ್ವೇದ ಅಷ್ಟೇ ಅಲ್ಲದೆ ಇಲ್ಲಿ ಎಲ್ಲ ಹೋಲಿಸ್ಟಿಕ್ ಅಂದ್ರೆ ಯುನಾನಿ, ಹೋಮಿಯೋಪತಿ ಡಾಕ್ಟರ್ ವ್ಯವಸ್ಥೆನೂ ಇಲ್ಲಿದೆ. ಆಯುರ್ವೇದಿಕ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದು 5,000 ವರ್ಷದ ಹಿಸ್ಟ್ರಿ ಇದೆ. ಆಯುರ್ವೇದಿಕಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ರೋಗ ಪರಿಮಾರ್ಜನಂ. ಅಂದ್ರೆ ನಮ್ಮಲ್ಲಿ ನಾವು ಹೆಚ್ಚಾಗಿ ಈಗ ನಿಮ್ಗೆ ಕಾಯಿಲೆ ಬಂದಾಗಂತೂ ಡಾಕ್ಟರ್ ಹತ್ರ ಹೋಗೋದು ಕಾಮನ್. ಆಯುರ್ವೇದಿಕಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಕಾಯಿಲೆ ಬರೋಕ್ಕಿಂತ ಮೊದಲು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿ, ಅದಕ್ಕೆ ನಾವು ಹೇಗೆ ಒಬ್ಬ ಮನುಷ್ಯನ ಹೇಗೆ ಏನೇನೆಲ್ಲ, ಈಗಂತೂ ಎಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ತುಂಬಾ ಕಾಮನ್ ಇದೆ. ಎಲ್ಲಿ ನೋಡಿದ್ರು ನಮ್ಮ ಆಹಾರ ವಿಹಾರ ಚೇಂಜಸ್ ಇಂದ ನಿಮ್ಗೆ ಎಲ್ಲ ಕಡೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಯಾರು ನೋಡಿದ್ರು ಬ್ಯಾಕ್ ಪೇನು, ಒಬೇಸಿಟಿ, PCOD ಹೆಣ್ಮಕ್ಳಿಗೆಲ್ಲ ಇದೆಲ್ಲ ಕಾಮನ್ ಆಗಿ ನೋಡ್ತಾರೆ. ಇದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅದನ್ನ ಆಯುರ್ವೇದಿಕಲ್ಲಿ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ದಿನಚರ್ಯ, ಋತುಚರ್ಯ ಅಂತ ಹೇಳಿ. ಅಂದ್ರೆ ಯಾವ್ಯಾವ ದಿನ ಬೆಳಿಗ್ಗೆ ನಮ್ದು ಆಯುರ್ವೇದ ಬೇಸ್ಡ್ ಆನ್ ವಾತ, ಪಿತ್ತ, ಕಫ ಸಿದ್ಧಾಂತ. ನಾವು ಒಬ್ಬ ಪೇಷಂಟ್ ನಮ್ಮಲ್ಲಿ ಬಂದಾಗ ನಾವು ನೋಡ್ತೇವೆ, ಚೆಕ್ ಮಾಡ್ತೇವೆ ಅವನಲ್ಲಿ ಯಾವ ದೋಷ ವಿಶೇಷನ್ ಇದೆ. ಬೇಸ್ಡ್ ಆನ್ ದಟ್ ಯಾವ ಫುಡ್ ತಗೊಂಡ್ರೆ ಅವ್ರಿಗೆ ಒಳ್ಳೇದಾಗುತ್ತೆ, ಯಾವ ರೀತಿ ಅವರಿಗೆ ಋತುಸಂಧಿ ಅಂತ ಇರ್ತದೆ, ಆ ಟೈಮಲ್ಲಿ ಏನೇನು ಪಂಚಕರ್ಮ ಮಾಡಬೇಕು ಅದೆಲ್ಲ ಹೇಳ್ತೇನೆ. ಅದು ಅವರು ಫಾಲೋ ಮಾಡಿದರೆ ಅವರಿಗೆ ಅವ್ರದ್ದು ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಬೋದು. ಇದು ನೀವು ಸ್ವಸ್ಥ ಅಂದರೆ ನಿಮ್ಗೆ ಮೇಂಟೆನೆನ್ಸಲ್ಲಿ ನಮ್ಮಲ್ಲಿ. ಹಾಗಾಗಿ ನಾವು 2 ಥರ ಪ್ರೋಗ್ರಾಮ್ ಮಾಡಿದ್ದೇವೆ, ಮೆಡಿಕಲ್ ಪ್ರೋಗ್ರಾಮ್ ಮತ್ತು ವೆಲ್ನೆಸ್ ಪ್ರೋಗ್ರಾಮ್ ಅಂತೇಳಿ. ಮೆಡಿಕಲ್ ಪ್ರೋಗ್ರಾಮ್ ಅಂದರೆ ಟ್ರೀಟ್ಮೆಂಟ್. ಈಗ ನಿಮ್ಗೆ ಏನಾದರೂ ಒಂದು ಕಾಯಿಲೆ ಇದೆ, ಫಾರ್ ಎಕ್ಸಾಂಪಲ್ ಈಗ ಬ್ಯಾಕ್ ಪೇನು, ಇದು ಸ್ಪೈನಲ್ ಇಶ್ಯೂ ಎಂಡೋ, ಮತ್ತು ಈಗ ನಾನು ಆವಾಗಲೇ ಹೇಳಿದ ಹಾಗೆ ಹೆಣ್ಮಕ್ಳಿಗೆ ಇನ್ಫರ್ಟಿಲಿಟಿ, PCOD, ಸ್ಕಿನ್ ಡಿಸೀಸಸ್, ಸೋರಿಯಾಸಿಸ್, ಎಕ್ಸಿಮಾ, ಹೀಗೆಲ್ಲ ಇದಕ್ಕೆ ನಮ್ಮಲ್ಲಿ ಚಿಕಿತ್ಸೆ ಇದೆ. ಅದು ಅಲ್ಲದೆ ವೆಲ್ನೆಸ್ಸಲ್ಲಿ ಒಬೇಸಿಟಿ, ಪಂಚಕರ್ಮ, ಎಲ್ಲ ಥರದ ಪಂಚಕರ್ಮ ವ್ಯವಸ್ಥೆ ಸಹ ಇದೆ. ಮತ್ತೊಂದು ಒಳ್ಳೇದಂದ್ರೆ ಇಲ್ಲಿ ದುಬೈ ಮತ್ತು ಶಾರ್ಜಾದಲ್ಲಿ ನಿಮ್ದೆಲ್ಲ ಆಯುರ್ವೇದಿಕ್ಕಿಗೆ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಟ್ರೀಟ್ಮೆಂಟಿಗೆ ನೀವು ಕನ್ಸಲ್ಟೇಷನ್ ಮಾಡಿ ನಿಮಗೆ ಯಾವುದು ಟ್ರೀಟ್ಮೆಂಟ್ ಬೇಕೋ ಹಾಗೆ ನೋಡಿ ರಿಯಂಬರ್ಸ್ಮೆಂಟಲ್ಲಿ ನಿಮಗೆ ಇನ್ಶೂರೆನ್ಸ್ ಅದ. ಯಾಕಂದರೆ ಇಲ್ಲಿ ಎಲ್ಲ ಆಯುರ್ವೇದ ಅಂತಿದ್ದಂಗೆ ಅನ್ಕೊಳ್ಳೋದೆ ಮಲಯಾಳಿ ಡಾಕ್ಟರ್, ಮಲಯಾಳಿ ಇದು ಅಂತ ಹೇಳಿ. ಒಂದು ಕನ್ನಡದೊಳಗೆ ಅದು ನಾನು ಹೆಮ್ಮೆ ಪಡ್ತಾ ಇದ್ದೇನೆ ನಿಮ್ಮನ್ನು ಹೇಳಲಿಕ್ಕೆ. ಯಾಕಂದ್ರೆ ನಮ್ಮ ಕರ್ನಾಟಕದವರು ಸ್ಪೆಷಲಿ ಡಾಕ್ಟರ್, ಆಯುರ್ವೇದಿಕ್ ಡಾಕ್ಟರ್ ಇಲ್ಲಿ ಇದ್ರಿ, ನಿಮ್ಮದೇ ಓನ್ ಶಾಪ್, ಒಂದು ಕ್ಲಿನಿಕ್ ಮಾಡ್ಬೋದು. ಎಲ್ಲ ಕನ್ನಡಿಗ ಹೇಗೆ ಈಗ ಬೇರೆ ಒಂದು ರಾಜ್ಯದವರೆಲ್ಲ ಇವರಿಗೆ ಒಂದು ಸಪೋರ್ಟ್ ಮಾಡ್ತಾರೆ, ಹಾಗೆ ನಾವು ಒಂದು ಕನ್ನಡದವರಿಗೆ ಒಂದು ಫ್ರೀ ಕನ್ಸಲ್ಟೇಷನ್, ಕನ್ನಡದವರಿಗೆ ಒಂದು ಕೊಡಬೇಕು ಅಂತ ನನಗೂ ಒಂದಿದು. ಹಾಗಾಗಿ ನಾನು ಈವನ್ ಸ್ಟಾಫ್ ಆದ್ರೂ ನಾನು ಹೆಚ್ಚಾಗಿ ಕನ್ನಡದವರಿಗೆ ರಿಸೆಪ್ಷನ್ ಅಲ್ಲಿ ತುಳು ಕನ್ನಡ ಮಾತಾಡೋರಿಗೆ ನಂದು ಆದ್ಯತೆ. ಯಾಕಂದ್ರೆ ನಾವು ಕನ್ನಡದವರಿಗೆ ಇದು ಕೊಡಬೇಕು. ಆಯುರ್ವೇದಿಕ್ ಟ್ರೀಟ್ಮೆಂಟ್ ರೂಮ್, ಇವ್ರು ನಮ್ಮ ಥೆರಪಿಸ್ಟ್. ಇಲ್ಲಿ ನಾವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡ್ತೇವೆ. ನಾನು ಅವಾಗ ಹೇಳಿದ್ನಲ್ಲ ಸ್ಟ್ರೆಸ್ ಮ್ಯಾನೇಜ್ಮೆಂಟಿಗೆಲ್ಲ, ಇದು ಶಿರೋಧಾರ ಅಂತ ಹೇಳಿ, ಇದು ಬಹಳ ಒಳ್ಳೆಯದೆ. ಇದರಲ್ಲಿ ಆ ಆಯಿಲ್ ಹಾಕಿ, ಆಯಿಲ್ ತಪ್ಪಿದ್ರೆ ಕಷಾಯ, ಬೇಸ್ಡ್ ಆನ್ ಅವರ ಡಿಸೀಸ್ ಮೇಲೆ ಅವ್ರಿಗೆ ಏನು ನೆಸೆಸಿಟಿ ಇದೆಯೋ ಹಾಗೆ ಅದು ಹಾಕಿ, ಇದರಿಂದ ನಾವು ತಲೆ ಮೇಲೆ ಹೀಗೆ ಡ್ರಾಪ್ ಆಗಿ ಬೀಳುತ್ತೆ. ಇದು ತುಂಬ ಒಳ್ಳೆ ಚಿಕಿತ್ಸೆ ಫಾರ್ ಸ್ಟ್ರೆಸ್ ಮ್ಯಾನೇಜ್ಮೆಂಟಿಗೆ. ಇದು ನಮ್ಮದು ಹರ್ಬಲ್ ಸ್ಟೀಮ್. ಇಲ್ಲಿ ನಾವು ಹರ್ಬ್ಸಿಂದ ಸ್ಟೀಮ್ ಕೊಡ್ತೇವೆ. ಈಗ ಹರ್ಬಲ್ ಸ್ಟೀಮ್ ಇದು ಇಲ್ಲಿ ಅವರಿಗೆ ಕೂರಿಸಿ ಇಲ್ಲಿ ಸ್ಟೀಮ್ ಬರ್ತದೆ. ಎಲ್ಲ ಹರ್ಬ್ಸಿಂದ ಇದು ಮಾಡಿರ್ತೇವೆ. ಇದು ಕಿಳಿ ಅಂತ ಹೇಳಿ ಪೊಟ್ಲಿ ಮಸಾಜ್ಗೆ ಯೂಸ್ ಮಾಡ್ತೇವೆ. ದಾರಕ್ಕೆಲ್ಲ ಇದರಲ್ಲಿ ಬೇರೆ ಮೆಂಟಲಿ ಸಮಸ್ಯೆ ಅಲ್ಲದೆ ಸ್ಟ್ರೆಸ್ ಇರ್ಬೋದು, ಅದರ ಬಗ್ಗೆ ನಿಮ್ಮ ಆಯುರ್ವೇದಿಕಲ್ಲಿ ಏನೋ ಟ್ರೀಟ್ಮೆಂಟ್ ಇದೆಯಾ ನಿಮ್ಮ ಸೆಂಟರ್ ಅಲ್ಲಿ? ನೀವು ಹೇಳ್ದಾಗೆ ಈಗ ಆ ದೇಹದ ಸಮಸ್ಯೆಗಿಂತ ಮಾನಸಿಕ ಸಮಸ್ಯೆ ತುಂಬಾ ಜಾಸ್ತಿ ಇದೆ ಎಲ್ಲರಿಗೂ. ಈಗ ಸ್ಟ್ರೆಸ್, ಒಂದು ಟ್ರಾವೆಲ್ ಮಾಡ್ಬೇಕಾದ್ರೆ ಇಲ್ಲಿಂದ ಈಗ ಹೆಚ್ಚಿನ ಶಾರ್ಜಾದಲ್ಲಿರೋರಿಗೆ, ದುಬೈದಲ್ಲಿ ಇರ್ತಾರೆ, ಇಲ್ಲಿ ಬರ್ಬೇಕು ಅವ್ರಿಗೆ. ನಮ್ಮಲ್ಲಿ ನಾ ಹೇಳಿದ್ನಲ್ಲ ವೆಲ್ನೆಸ್ ಪ್ರೋಗ್ರಾಮ್ ಅಂತ ಇದೆ. ಅದರಲ್ಲಿ ಮೇನ್ಲಿ ನಾವು ಸ್ಟ್ರೆಸ್ಸಿಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಅಂತಾನೂ ಇದೆ. ಅದರಲ್ಲಿ ಎಲ್ಲ ನಿಮಗೆ ಶಿರೋಧಾರ, ಹಾಗೆ ಡಿಫ್ರೆಂಟ್ ಟೈಪ್ ಆಫ್ ಪಂಚಕರ್ಮ ಚಿಕಿತ್ಸೆ ಮಾಡಿ ನಾವು ಅವರಿಗೆ LLC ಸಾರ ಸೆಂಟರ್ ದುಬೈಯಲ್ಲಿದ್ದೇನೆ. ತುಂಬಾ ಖುಷಿ ಆಯ್ತು ನನಗೆ. ಒಂದು ಆಯುರ್ವೇದಿಕ್ ಡಾಕ್ಟರ್ನೊಟ್ಟಿಗೆ ನಾನು ಇವತ್ತು ಮೀಟ್ ಆಗಿದ್ದೇನೆ. ಡಾಕ್ಟರ್ ಸೀಮಾ ಕಾಮತ್, ಮೂಲತಃ ಶಿವಮೊಗ್ಗದವರು, ನಮ್ಮ ಮಂಗಳೂರಿನವರು. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತುಳು ಕನ್ನಡಿಗರು ಸಪೋರ್ಟ್ ಮಾಡಬೇಕು.
ಈ ಒಂದು ಹೆಲ್ತಿಕಲ್ ಸೆಂಟರ್ಗೆ ಬನ್ನಿ, ನಿಮ್ಮ ಟ್ರೀಟ್ಮೆಂಟ್ ತಗೊಳ್ಳಿ, ಅವರು ಒಳ್ಳೆಯ ಸಲಹೆಯನ್ನು ನಿಮಗೆ ನೀಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಥ್ಯಾಂಕ್ ಯು.